ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ತುರಮರಿ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಮುಂಗಾರು ಬೆಳೆಗಳನ್ನು ವೈಜ್ಞಾನಿಕವಾಗಿ ಬೆಳೆಯುವ ಕ್ರಮಗಳ ಬಗ್ಗೆ ಕೃಷಿ ವಿಜ್ಞಾನಿಗಳು ರೈತರಿಗೆ ಜಾಗೃತಿ ಮೂಡಿಸಿ ರೈತರೊಂದಿಗೆ ಸಂವಾದ ನಡೆಸಿದರು. ಕೀಟನಾಶಕ ಹಚ್ಚತಕ್ಕಂಥದ್ದು. ಸೊ ಇದನ್ನು ನಿತ್ಯ ಮಾಡಬಹುದು. ಒಂದು ಬಯೋಮೆಥಾಕ್ಸ್ ಅದಲ್ಲದೆ ಒಂದು ಕೇಂದ್ರ ಸರ್ಕಾರದಿಂದ ರೈತರಿಗೋಸ್ಕರ ಇರ್ತಕ್ಕಂಥ ಯೋಜನೆಗಳ ಬಗ್ಗೆ ಒಂದು ಮಾಹಿತಿ. ವಿಶ್ವನಾಥ್, ಕಿತ್ತೂರು ಸುತ್ತಲಿನ ಪ್ರದೇಶಗಳಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬೆಳೆಯುವ ಸೋಯಾಬೀನ್ ತಳಿಗಳು ಹಾಗೂ ಬೀಜೋಪಚಾರದ ಬಗ್ಗೆ ಮಾಹಿತಿ ನೀಡಲಾಗಿದೆ ಎಂದರು. ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಸುಮಾರು 2000ಕ್ಕಿಂತ ಹೆಚ್ಚು ಒಂದು ವೈಜ್ಞಾನಿಕ ತಂಡಗಳು ಈ ಒಂದು ದೇಶದಲ್ಲಿ ಈಗ ಸಂಚರಿಸ್ತಾ ಇದ್ದಾವೆ. ಸುಮಾರು ದಿನಕ್ಕೆ ಒಂದು ತಂಡದಲ್ಲಿ 3 ಹಳ್ಳಿಗಳನ್ನು ನಾವು ಕವರ್ ಮಾಡ್ತಾ ಇದ್ದೀವಿ. ಮತ್ತೋರ್ವ ಕೃಷಿ ವಿಜ್ಞಾನಿ ಎಸ್ಎಸ್ ಹಿರೇಮಠ, ವಿವಿಧ ಹಂತಗಳಲ್ಲಿ ಗೊಬ್ಬರದ ನಿರ್ವಹಣೆ ಕುರಿತು ಅರಿವು ಮೂಡಿಸಲಾಗಿದೆ ಎಂದು ತಿಳಿಸಿದರು. ಈ ಒಂದು ಬೀಜೋಪಚಾರ ಮಹತ್ವ ಬಹಳಷ್ಟು ಮಹತ್ವ ಇದೆ. ಸುಮಾರು ಯೂನಿವರ್ಸಿಟಿ ಬಿಟ್ಟು 30 ವರ್ಷ ನಾವು ಯಾರೂ ಮಾಡ್ತಾ ಇಲ್ಲ. ಕಾರಣ ತಾವೆಲ್ಲ ರೈತ ಬಂದವರು ಏನು ಮಾಡ್ಬೇಕಂತಂದ್ರೆ ಮೊದಲು ನಾವು ಹೇಳಿದಂಗೆ ಒಂದು ಶಿಲೀಂಧ್ರನಾಶಕ, ಎರಡನೇದು ಕೀಟನಾಶಕ, ತದನಂತರ ಔಷಧಿ ಗೊಬ್ಬರ, ಈ 3 ಬೀಜೋಪಚಾರ ಮಾಡಿ ನೀವು ಬಿತ್ತೋದ್ರಿಂದ ಸುಮಾರು ನೀವು ಇಳುವರಿ 10 ರಿಂದ 15% ಇಳುವರಿ ಹೆಚ್ಚಿಕೊಂಡು ಬಂದಿದೆ. ನಾವು ನೋಡಿ ಲಾಸ್ಟ್ ಟೈಮ್. ರೈತ ಮಹಂತೇಶ್ ಹಿರೇಮಠ, ಕಿತ್ತೂರು ಭಾಗದಲ್ಲಿ ಬೆಳೆಯುವ ಬೆಳೆಗಳ ನಿರ್ವಹಣೆ ಕುರಿತು ಉಪಯುಕ್ತ ಮಾಹಿತಿ ದೊರೆತಿರುವುದಾಗಿ ಹೇಳಿದರು. ಆಗಿರ್ಬೋದು, ಜೈವಿಕ ಕೀಟನಾಶಕ ಆಗಿರ್ಬೋದು, ಸಾವಯವದಲ್ಲಿ ಯಾವ ರೀತಿ ಮಾಡಬೇಕು ಹಾಗೂ ರಾಸಾಯನಿಕ ಪದ್ಧತಿಯಲ್ಲಿ ಯಾವ ರೀತಿ ಬೆಳೆಗಳನ್ನ ಇಳುವರಿಯನ್ನ ಅತಿ ಹೆಚ್ಚಾಗಿ ತಕ್ಕೋಬೇಕಂತೇಳಿ ಇವತ್ತ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ನಮ್ಗ ಮಾಹಿತಿ. ಮತ್ತೋರ್ವ ರೈತ ಸಿದ್ದಪ್ಪ ಅರಗೋಲ, ರೈತರಿಗೆ ಕೃಷಿ ಬಗ್ಗೆ ಸೂಕ್ತ ಮಾಹಿತಿ ದೊರೆತಿದ್ದು ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ಜರುಗಬೇಕು ಎಂದರು. ಸರಿಯಾದ ರೀತಿಯೊಳಗೆ ನಿರ್ವಹಣೆ ಮಾಡಬೇಕು. ಮತ್ತ ಯಾವ ರೀತಿ ಯಾವ ಸಮಯದಾಗ ಯಾವ ಗೊಬ್ಬರ ಹಾಕಬೇಕು ಅನ್ನೋದನ್ನ, ಅಥವಾ ಬೀಜಗಳನ್ನ ಯಾವ ರೀತಿ ಅವ್ರನ್ನ ಬೀಜೋಪಚಾರಗಳನ್ನ ಮಾಡಿ ಹಾಕಬೇಕು, ಈ ತಪ್ಪ ಮಾಹಿತಿಗಳನ್ನೆಲ್ಲ ತಿದ್ದಿ ರೈತರಿಗೆ ಸರಿಯಾದ ಮಾರ್ಗವನ್ನು ತೋರಿಸಿದಾರ. ಮತ್ತಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ನಿರ್ದೇಶಕ ಮಂಜುನಾಥ್ ಚೌರಡ್ಡಿ, ಜೂನ್ 12ರವರೆಗೆ ಕೃಷಿ ವಿಜ್ಞಾನಿಗಳ ವಿವಿಧ ತಂಡಗಳು ಗ್ರಾಮಗಳ ರೈತರ ಮನೆ ಬಾಗಿಲಿಗೆ ತೆರಳಿ ಕೃಷಿ ಸಂಬಂಧಿತ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಒದಗಿಸುತ್ತಿದ್ದಾರೆ ಎಂದರು. ಕಟಾವುವರೆಗೂ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಅದು ಪ್ರತಿ ಹಂತದಲ್ಲಿ ನಾವೇನು ವಿವಿಧ ಗ್ರಾಮಗಳನ್ನ ಏನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ, ಆ ಗ್ರಾಮದಲ್ಲಿ ಇರ್ತಕ್ಕಂಥ ಯಾವ ಬೆಳೆ ಹಾಗೂ ಯಾವ ಸಮಸ್ಯೆ, ಆ ಒಂದು ಸಮಸ್ಯೆಗೆ ನಾವು ರೈತರಿಗೆ ಸ್ಪಂದಿಸ್ತಾ ಇದ್ದೀವಿ.